ಒಂದ್ ಕಡೆ ತೆರಿಗೆ ನೋಟಿಸ್ ವಿರುದ್ಧ ವ್ಯಾಪಾರಿಗಳ ಪ್ರತಿಭಟನೆ, ಮತ್ತೊಂದ್ ಕಡೆ ಅಧಿಕಾರಿಗಳು ಸಚಿವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಸಭೆ. ಬಡ ವ್ಯಾಪಾರಿಗಳ ಆತಂಕವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೂರ ಮಾಡ್ತಾರಾ? ವಿಧಾನಸೌಧದಲ್ಲಿ ಸಿಎಂ ನೇತೃತ್ವದಲ್ಲಿ ಆರ್ಥಿಕ ಇಲಾಖೆ ಸಭೆಯನ್ನ ಮಾಡ್ತಾ ಇದ್ದು, ವ್ಯಾಪಾರಿಗಳಿಗೆ ಈಗಾಗಲೇ ಲಕ್ಷ ತೆರಿಗೆಗೆ ನೋಟಿಸ್ ಕೊಟ್ಟ ವಿಚಾರದ ಬಗ್ಗೆ ಇವತ್ತು ಸಭೆಯನ್ನ ಮಾಡಿ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ವಾಣಿಜ್ಯ ಇಲಾಖೆ, ಆರ್ಥಿಕ ಇಲಾಖೆಯ ಪ್ರಮುಖರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಚರ್ಚೆಯನ್ನ ಮಾಡ್ತಿದ್ದಾರೆ. ಅಂದ್ರೆ ಈ ಸಭೆಯಲ್ಲಿ ಅನೇಕ ವಿಚಾರಗಳನ್ನ ಅಲ್ಲಿ ಚರ್ಚೆ ನಡೆಸಲಾಗ್ತಾ ಇದೆ. ಸಣ್ಣ ವ್ಯಾಪಾರಸ್ಥರ ಸಂಘಟನೆಯ ಪ್ರಮುಖರಿಗೂ ಈ ಸಭೆಗೆ ಆಹ್ವಾನವನ್ನ ಕೊಡಲಾಗಿದೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಕೆಲವೇ ಕ್ಷಣಗಳಲ್ಲಿ ಸಭೆ ಆರಂಭ ಆಗುತ್ತೆ. ಅಧಿಕಾರಿಗಳು ಸಚಿವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಸಭೆ ಮಾಡ್ತಾರೆ. ಈಗಾಗಲೇ 2 ದಿನಗಳ ಕಾಲ ಇವರು ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ಮಾಡಿದ್ರೆ ಸಣ್ಣ ವ್ಯಾಪಾರಿಗಳು ನಾಡಿದ್ದು ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡೋದಕ್ಕೂ ಕೂಡ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಪ್ರತಿಯೊಬ್ಬ ಸಣ್ಣ ವ್ಯಾಪಾರಿಗೂ ಕೂಡ ಯಾವುದೇ ಆಗಿರಲಿ, ಫೋನ್ ಪೇ ಆಗಿರಲಿ, ಜಿಪೇ ಆಗಿರ್ಬೋದು, ಹೀಗೆ UPI ಅಡಿಯಲ್ಲಿ ಹಣವನ್ನ ತೆಗೆದುಕೊಂಡಂತವರು, ಅವರು ವಹಿವಾಟು ಮಾಡಿದವರಿಗೆ ಲಕ್ಷ ತೆರಿಗೆಯನ್ನು ಕಟ್ಟೋದಕ್ಕೆ ನೋಟಿಸ್ ಅನ್ನ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಇದೀಗ ಇನ್ನೊಂದಷ್ಟು ವ್ಯಾಪಾರಿಗಳು ಹೇಳ್ತಾ ಇರುವಂತದ್ದು, ಇದಕ್ಕೆ ಟಾಸ್ಕ್ ಅನ್ನ ಕೊಟ್ಟಿರೋದು ಸಿಎಂ ಸಿದ್ದರಾಮಯ್ಯ ಅವರೇ ತೆರಿಗೆ ಕಲೆಕ್ಟ್ ಮಾಡೋದಕ್ಕೆ ಅಂತ ಹೇಳಿ. ಆ ಹಿನ್ನೆಲೆಯಲ್ಲಿ ಇದೀಗ ಅಧಿಕಾರಿಗಳು ಈ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಇದೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಸಭೆ ಆರಂಭ ಆಗಿದೆಯಾ? ಈಗಾಗಲೇ ವ್ಯಾಪಾರಿಗಳ ಒಂದು ಮಾಹಿತಿ ಪ್ರಕಾರ, ಅಂದ್ರೆ ವ್ಯಾಪಾರಿಗಳೇ ಹೇಳುವ ಪ್ರಕಾರ ಇಲ್ಲಿವರೆಗೂ ಏನಾಗಿತ್ತು, ಈಗ ಏನು ನೋಟಿಸ್ ಬಂದಿದೆ, ಅಥವಾ ಇಷ್ಟು ಕಟ್ಟಬೇಕು ಅನ್ನುವಂತಹ ವಿಚಾರಗಳು ಏನು ನೋಟಿಸ್ ಅಲ್ಲಿ ಉಲ್ಲೇಖ ಆಗಿದೆ, ಈ ಸಲಕ್ಕೆ ಮಾಫಿ ಮಾಡಿ ಅದನ್ನ ಈ ಸಲ ನೆಕ್ಸ್ಟ್ ಇಂದ ನಾವು ಅದನ್ನು ಸರಿಯಾಗಿ ಕಟ್ತೇವೆ ಅಂತ ಹೇಳಿ ಆ ವಿಚಾರ ಚರ್ಚೆಯಾಗಿ ಒಂದು ನಿರ್ಧಾರಕ್ಕೆ ಬರುವ ಸಾಧ್ಯತೆ ಇದೆಯಾ ಹೇಗೆ ಈ ಸಭೆಯಲ್ಲಿ? ನವಿತಾ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ಆರಂಭ ಆಗಲಿಕ್ಕಿದೆ. ಪ್ರಮುಖವಾಗಿ ವಾಣಿಜ್ಯ ಇಲಾಖೆಯ ಅಧಿಕಾರಿಗಳು ಹಾಗೆ ಸಣ್ಣ ಪುಟ್ಟ ವ್ಯಾಪಾರಸ್ಥರ ಸಂಘಟನೆಗಳನ್ನಿತ್ತು, ಆ ಸಂಘಟನೆ ಪ್ರಮುಖರಿಗೂ ಕೂಡ ಇವತ್ತಿನ ಸಭೆಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇಲ್ಲಿ ಸಂಪೂರ್ಣವಾಗಿ ಚರ್ಚೆ ಆಗ್ತಾ ಇರುವಂಥದ್ದು ಇವತ್ತಿನ ಸಭೆಯಲ್ಲಿ ಏನು ಈಗಾಗಲೇ ವಾಣಿಜ್ಯ ಇಲಾಖೆ ಸಣ್ಣ ವ್ಯಾಪಾರಸ್ಥರಿಗೆ ನೋಟಿಸನ್ನು ಕೊಟ್ಟಿತ್ತು, ಆ ನೋಟಿಸ್ಗೆ ಅನುಗುಣವಾಗಿ ಅವರೇನು ಟ್ಯಾಕ್ಸನ್ನು ಕಟ್ಟೋದಕ್ಕೆ ವಿರೋಧವನ್ನು ಮಾಡಿದರು. ಇಲ್ಲಿ ಆ ಒಂದು ವಿಚಾರವಾಗಿ ಚರ್ಚೆ ಆಗುತ್ತೆ. ಜೊತೆಗೆ ಅಧಿಕಾರಿಗಳು ಜೊತೆಗೆ ಒಂದು ವ್ಯಾಪಾರಿ ಸಂಘಟನೆಗಳ ಮುಖಂಡರೊಂದಿಗೆ ಸಿಎಂ ಚರ್ಚೆಯನ್ನು ಕೂಡ ಮಾಡ್ತಾರೆ. ಜೊತೆಗೆ ಒನ್ ಟೈಮ್ ಸೆಟಲ್ಮೆಂಟ್ಗೆ ಏನಾದರೂ ಅವಕಾಶವನ್ನು ಕೊಡ್ತಾರೆ ಅನ್ನುವಂಥದ್ದು ಕೂಡ ಇವತ್ತಿನ ಸಭೆಯಲ್ಲಿ ತೀರ್ಮಾನ ಆಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಜೊತೆಗೆ ಇಲ್ಲಿ ಕೆಲ ಲೋಪದೋಷಗಳು ಆಗಿರುವಂಥ ಹಿನ್ನೆಲೆಯಲ್ಲಿ ಅದನ್ನು ಸರಿಪಡಿಸುವಂಥ ಕುರಿತಾಗಿಯೂ ಕೂಡ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೂಡ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕಂತಂದರೆ ಚಿಕ್ಕ ಪುಟ್ಟ ವ್ಯಾಪಾರಸ್ಥರಿಗೂ ಕೂಡ 40 ಲಕ್ಷ ಕಟ್ಟಿ ಅಥವಾ 50 ಲಕ್ಷ ಕಟ್ಟಿ ಅನ್ನುವಂಥ ಒಂದು ನೋಟಿಸನ್ನು ಏನು ವಾಣಿಜ್ಯ ಇಲಾಖೆಯ ಅಧಿಕಾರಿಗಳು ಕೊಟ್ಟಿದ್ರು, ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳ ನೋಟಿಸು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗಿತ್ತು. GST ಮೇಲೆಯೂ ಕೂಡ ಸಾಕಷ್ಟು ಅನುಮಾನಗಳನ್ನು ಕೂಡ ಆಕ್ರೋಶವನ್ನು ಕೂಡ ಜನರು ಹೊರಹಾಕುವಂಥ ಕೆಲಸವೂ ಕೂಡ ಆಗ್ತಾ ಇತ್ತು. ಜೊತೆಗೆ ಕೆಲವೊಂದಿಷ್ಟು ವ್ಯಾಪಾರಸ್ಥರು UPI ಸ್ಕ್ಯಾನರ್ ಕೋಡ್ಗಳನ್ನೇ ಬದಿಗಿಟ್ಟು ಕ್ಯಾಶ್ ಮೂಲಕವಾಗಿ ವ್ಯವಹಾರ ಮಾಡೋದಕ್ಕೂ ಕೂಡ ಮುಂದಾಗಿದ್ರು. ಇದು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗಿತ್ತು. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಇವತ್ತಿನ ಸಭೆ ಮಹತ್ವವನ್ನು ಪಡ್ಕೊಂಡಿದೆ. ಇವತ್ತಿನ ಸಭೆಯಲ್ಲಿ ಸಾಕಷ್ಟು ಚರ್ಚೆಗಳಾಗ್ತವೆ. ಒಂದು ಪ್ರಮುಖವಾಗಿ ಇವತ್ತೇನು ಸಮಸ್ಯೆ ಉದ್ಭವ ಆಗಿದೆ, ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಯಾವ ರೀತಿಯಾಗಿ ಕೊಡಬೇಕು, ಅಥವಾ ಅವರಿಗೆ ಕೊಟ್ಟಿರ್ತಕ್ಕಂಥ ನೋಟಿಸ್ಗೆ ಸಂಬಂಧಪಟ್ಟಂತೆ ಮರುಪರಿಶೀಲನೆಯನ್ನು ಮಾಡಬೇಕಾ, ಅಥವಾ ಈಗ ಕೊಟ್ಟಿರುವಂಥ ನೋಟಿಸ್ನಲ್ಲಿ ಉಲ್ಲೇಖಿಸಿರ್ತಕ್ಕಂಥ ಹಣವನ್ನೇ ಅವ್ರಿಗೆ ಕಟ್ಟೋದಕ್ಕೆ ಸರ್ಕಾರ ಸಿಎಂ ಒತ್ತಾಯ ಮಾಡ್ತಾರೆ, ಅಥವಾ ಈಗಾಗಲೇ ಪ್ರತಿಭಟನೆಗೂ ಕೂಡ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಏನು ಅಂದ್ರೆ ಕರೆಯನ್ನು ಕೊಟ್ಟಿದ್ರು. ಹಾಗಾಗಿ ಇವತ್ತು ಸಭೆಯಲ್ಲಿ ಏನಾದರೂ ಈ ಒಂದು ನೋಟಿಸನ್ನು ಹಿಂಪಡೆಯುವಂಥ ಕೆಲಸಗಳಾಗತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕು. ಇನ್ನೇನು ಸಭೆಯೂ ಕೂಡ ಆರಂಭ ಆಗುತ್ತೆ. ವಾಣಿಜ್ಯ ಇಲಾಖೆ ಅಧಿಕಾರಿಗಳಿರ್ತಾರೆ, ಹಾಗೆ ಸಣ್ಣ ವ್ಯಾಪಾರಸ್ಥರ ಸಂಘಟನೆಯ ಪ್ರಮುಖರಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ನವಿತಾ ಜೈನ್. ಕಾರ್ತಿಕ್, ಇಲ್ಲಿ ಪ್ರಮುಖವಾಗಿ ಸಣ್ಣ ವ್ಯಾಪಾರಿಗಳು ಕೂಡ ಎಲ್ಲ ಅಂಗಡಿಗಳಲ್ಲೂ ಈಗ ನೋ UPI ಓನ್ಲಿ ಕ್ಯಾಶ್ ಅಂತ ಹಾಕೊಂಡಿದ್ದಾರೆ. ಇದು ಇನ್ನೊಂದು ರೀತಿಯ ಸಮಸ್ಯೆಗೂ ಕೂಡ ಕಾರಣ ಆಗಬಹುದು ಅನ್ನೋದು ಒಂದ್ ಕಡೆ. ಆದ್ರೆ ಒಂದು ವೇಳೆ ಈ ಸಭೆಯಲ್ಲಿ ಒಂದು ಪ್ರಮುಖ ನಿರ್ಧಾರ ಕೈಗೊಂಡ್ರೆ, ನಾಡಿದ್ದು ಫ್ರೀಡಂ ಪಾರ್ಕ್ ಅಲ್ಲಿ ಏನು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಅದನ್ನು ಕ್ಯಾನ್ಸಲ್ ಮಾಡ್ತಾರಾ ಇವತ್ತೇ? ಆ ಒಂದು ನಿರ್ಧಾರವೂ ಹೊರ ಬರಬಹುದಾ ಹೇಗೆ? ಸಹಜವಾಗಿ ನವಿತಾ ಜೈನ್, ಇವತ್ತಿನ ಸಿಎಂ ಸಿದ್ದರಾಮಯ್ಯನವರ ಸಭೆಯ ನಿರ್ಣಯದ ಮೇಲೆ ವ್ಯಾಪಾರಸ್ಥರು ತಮ್ಮ ನಿರ್ಧಾರವನ್ನು ಪ್ರಕಟಿಸುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಯಾಕಂತಂದರೆ ಈಗಾಗಲೇ ವ್ಯಾಪಾರಸ್ಥರು ಹೇಳ್ತಾ ಇರುವಂಥದ್ದು, ನಾವು ಸರ್ಕಾರಕ್ಕೆ ಸಮಯಾವಕಾಶವನ್ನು ಕೊಟ್ಟಿದ್ದೇವೆ, ಪ್ರತಿಭಟನೆಗೂ ಕೂಡ ದಿನಾಂಕವನ್ನು ನಿಗದಿ ಮಾಡಿದ್ದೇವೆ, ಆದರೆ ಸರ್ಕಾರ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಲೇಬೇಕು. ಯಾಕೆಂತಂದರೆ ಈಗಾಗಲೇ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಮಗೆ ಲಾಭವೇ ಆಗಿಲ್ಲ, ಹಾಗಾಗಿ ನಾವು ಟ್ಯಾಕ್ಸನ್ನು ಎಲ್ಲಿಂದ ಕಟ್ಟೋದು, ಟ್ಯಾಕ್ಸ್ ಕಟ್ಟುವ ಮಾತೇ ಇಲ್ಲ ಅನ್ನುವಂಥದ್ದು ಒಂದು ಖಡಕ್ ನಿರ್ಧಾರವನ್ನು ಅವರು ಅಂದರೆ ಸಾಕಷ್ಟು ಬಾರಿ ಹೊರಹಾಕುವಂಥ ಕೆಲಸವನ್ನು ಕೂಡ ಮಾಡಿದರು. ಜೊತೆಗೆ
CM ಸಿದ್ದರಾಮಯ್ಯ ಇರ್ಬೋದು ಹಾಗೆ ಅಧಿಕಾರಿಗಳಿಗೂ ಕೂಡ ಈ ಬಗ್ಗೆ ಅವರು ಅಂದರೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ರು ತಮ್ಮ ಪತ್ರದ ಮೂಲಕವಾಗಿ. ಜೊತೆಗೆ ಇವತ್ತಿನ ಸಭೆಯಲ್ಲಿಯೂ ಕೂಡ ಅದೇ ಒಂದು ವಿಚಾರವನ್ನು ಅವರು ಮುಂದೂಡುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಈ ಒಂದು ಏನು ಸಮಸ್ಯೆ ಉದ್ಭವವಾಗಿದೆ ನೋಟಿಸ್ನಿಂದಾಗಿ, ಹಾಗಾಗಿ ಈ ಒಂದು ನೋಟಿಸನ್ನು ಕಡಾಖಂಡಿತವಾಗಿಯೂ ಕೂಡ ಇವರು ಹಿಂಪಡೆಯಲೇಬೇಕು ಅನ್ನುವಂಥ ಆಗ್ರಹವನ್ನು ಸಣ್ಣ ವ್ಯಾಪಾರಸ್ಥರ ಸಂಘಟನೆ ಅವರು ಕೂಡ ಮಾಡ್ತಾರೆ. ಪ್ರಮುಖವಾಗಿ ಈ ಒಂದು ಸಂಘಟನೆಯ ಒತ್ತಡಕ್ಕೆ CM ಸಿದ್ದರಾಮಯ್ಯನವರು ಮಣಿತಾರ ಅಥವಾ ಯಾವ ರೀತಿಯಾಗಿ ಇವತ್ತು ಹೊಂದಾಣಿಕೆಯ ರೂಪದಲ್ಲಿ ಏನಾದರೂ ಒಂದು ನಿರ್ಧಾರ ಪ್ರಕಟ ಆಗತ್ತಾ ಅಥವಾ ಒನ್ ಟೈಮ್ ಸೆಟ್ಲ್ಮೆಂಟ್ಗೆ ಏನಾದರೂ CM ಸಿದ್ದರಾಮಯ್ಯನವರು ಅವಕಾಶವನ್ನು ಕೊಡ್ತಾರೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕು. ಜೊತೆಗೆ ಇಲ್ಲಿ ಇನ್ನೂ ಒಂದಿಷ್ಟು ಸಮಸ್ಯೆಗಳು ಕೂಡ ಇರುವಂಥದ್ದು. ಯಾಕಂದರೆ GSTಯಲ್ಲಿ ಟ್ಯಾಕ್ಸ್ಗೆ ಒಳಪಡದೇ ಇರತಕ್ಕಂಥ ಒಂದು ವಸ್ತುಗಳನ್ನು ಮಾರಾಟ ಮಾಡಿರ್ತಕ್ಕಂಥವ್ರಿಗೂ ಕೂಡ ಇಲ್ಲಿ ಟ್ಯಾಕ್ಸನ್ನು ಕಟ್ಟಿ ಎನ್ನುವಂಥದ್ದೇನು ಸೂಚನೆಯನ್ನು ನೋಟಿಸನ್ನು ಕೊಡಲಾಗಿದೆ. ಹಾಗಾಗಿ ಇದು ಸಾಕಷ್ಟು ಸಮಸ್ಯೆಗಳು ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಗೂ ಕೂಡ CM ಸಿದ್ದರಾಮಯ್ಯನವರು ಇವತ್ತು ಖಡಕ್ ಆಗಿರುವಂಥ ಸೂಚನೆಯನ್ನು ಕೊಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಜೊತೆಗೆ ವಿಪಕ್ಷಗಳು ಕೂಡ ಈ ಒಂದು ವಿಚಾರವಾಗಿ CM ಸಿದ್ದರಾಮಯ್ಯ ಇರ್ಬೋದು ಹಾಗೆ ರಾಜ್ಯ ಸರ್ಕಾರವನ್ನು ಟೀಕೆಯನ್ನು ಮಾಡ್ತಾ ಇದ್ರು. ಯಾಕಂದರೆ ವಾಣಿಜ್ಯ ಇಲಾಖೆಗಳಿಗೆ ಒಂದಿಷ್ಟು ಅಂದರೆ ಟಾರ್ಗೆಟನ್ನು CM ಸಿದ್ದರಾಮಯ್ಯನವರು ಕೊಟ್ಟಿದ್ರು. ಹಾಗಾಗಿಯೇ ವಾಣಿಜ್ಯ ಇಲಾಖೆಯ ಅಧಿಕಾರಿಗಳು ಈ ಒಂದು ನೋಟಿಸನ್ನು ಕೊಡುವ ಮೂಲಕವಾಗಿ ಬಡ ಒಂದು ವ್ಯಾಪಾರಸ್ಥರಿರ್ಬೋದು ಅಥವಾ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಜೀವ ಹಿಂಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಕೇಳಿಬಂದಿತ್ತು. ಹಾಗಾಗಿ ಇವತ್ತಿನ ಸಭೆ ಇದೆಯಲ್ಲ, ಈ ಒಂದು ಸಭೆಯಲ್ಲಿ ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. CM ಸಿದ್ದರಾಮಯ್ಯನವರು ಯಾವ ರೀತಿಯ ಒಂದು ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ನವಿತಾ ಜೈನ್, ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ. ಲಕ್ಷ ರೂಪಾಯಿ GST ಪಾವತಿಸುವಂತೆ ನೋಟಿಸ್ ನೀಡುತ್ತಾ ಇರುವ ವಾಣಿಜ್ಯ ತೆರಿಗೆ ಇಲಾಖೆ ವಿರುದ್ಧ ಸಣ್ಣ ಉದ್ದಿಮೆದಾರರು ಸಿಡಿದೆದ್ದಿದ್ದಾರೆ. ಅದೇ ಕಾರಣಕ್ಕಾಗಿ ಇವತ್ತು ಟೀ ಕಾಫಿ ಮಾರಾಟ ಮಾಡದೆ ಬೇಕರಿ ಹಾಗೂ ಕಾಂಡಿಮೆಂಟ್ಸ್ ಶಾಪ್ ವ್ಯಾಪಾರಿಗಳು ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಕಾಫಿ ಟೀ ಬೇಕಾ, ಹಾಗಾದ್ರೆ ಬ್ಲ್ಯಾಕ್ ಟೀ ಕುಡೀರಿ, ಬ್ಲ್ಯಾಕ್ ಕಾಫಿ, ಗ್ರೀನ್ ಟೀ, ಲೆಮನ್ ಟೀ ಮಾತ್ರ ನಾವು ಮಾರಾಟ ಮಾಡ್ತೀವಿ ಅಂತ ಹೇಳಿ ಅದೇ ರೀತಿಯಾಗಿ ಮಾರಾಟ ಮಾಡಿ ಪ್ರತಿಭಟನೆ ಮಾಡ್ತಿದ್ದಾರೆ. ಇನ್ನು ನಾಳೆ ಸಿಗರೆಟ್ ಹಾಗೂ ಗುಟ್ಕಾ ಮಾರಾಟ ಮಾಡಲ್ಲ ಅನ್ನುವ ಘೋಷಣೆ ಮಾಡಿದ್ದಾರೆ. ನಾಡಿದ್ದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಗೆ ನಿರ್ಧಾರ ಮಾಡಿದ್ದಾರೆ. ಸಣ್ಣ ವ್ಯಾಪಾರಿಗಳಿಗೆ GST ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪ್ರತಿಭಟನಾಕಾರರು ಪ್ರತಿಭಟನೆ ಮಾಡ್ತಿದ್ದಾರೆ. ಸ್ವಯಂ ಸೇವಕರು ಇಡೀ ಬೆಂಗಳೂರಿನ ನಗರಾದ್ಯಂತ ಎಲ್ಲ ಕಡೆ ಏನು ಇದಾಗಿರ್ಬೋದು, ದೊಮ್ಲೂರು ಆಗಿರ್ಬೋದು, ಹೆಬ್ಬಾಳ ಆಗಿರ್ಬೋದು, ಈ ಕಡೆ ಬಂದರೆ ಬನ್ನೇರುಘಟ್ಟ ರೋಡ್ ಆಗಿರ್ಬೋದು, ಇಲ್ಲೆಲ್ಲ ಕಡೆ ಕೂಡ ಇದನ್ನು ಕೆಲಸವನ್ನು ಶುರು ಮಾಡಿದ್ದಾರೆ. ಈಗಾಗಲೇ ಕಪ್ಪು ಪಟ್ಟಿಯನ್ನು ನೀಡುವಂಥ ಕೆಲಸವನ್ನು ಮಾಡೋದಲ್ಲದೆ ಬ್ಲ್ಯಾಕ್ ಟೀಯನ್ನು ಮಾಡೋದನ್ನ ಎಲ್ಲರಿಗೂ ಕೂಡ ಇಂಥ ಒಂದು ಬ್ಲ್ಯಾಕ್ ಟೀಯನ್ನು ಮಾರ್ತಾ ಇದ್ದಾರೆ. ಎಲ್ಲ ಕಡೆಯೂ ಬ್ಲ್ಯಾಕ್ ಟೀ ಭಾಗಶಃ ಇದಾಗಿದೆ. ಯಾಕಂದರೆ ನಾವು ಸಾಂಕೇತಿಕವಾಗಿ ಕರೆದಂಥದ್ದು ಒಂದು ಇದು. ಯಾಕಂದರೆ ಪ್ರತಿಭಟನೆ ಮಾಡುವ ಮೊದಲು ಸಾಂಕೇತಿಕವಾಗಿ ಇಂಥ ಒಂದು ಹೋರಾಟಕ್ಕೆ ಕೈ ಎತ್ಕೊಂಡಿದ್ವಿ. ಇವತ್ತು ಮತ್ತು ನಾಡಿದ್ದೇನಾಗುತ್ತೆ ಅಂದರೆ ಸಂಪೂರ್ಣವಾಗಿ ಅಂಗಡಿ ಮುಂಗಟ್ಟುಗಳು ಬಂದ್ ಆಗ್ತಾ ಇದೆ. ಈ ಹೋರಾಟ ನಿರಂತರವಾಗಿ ನಡೀತದೆ, ನಮಗೆ ನ್ಯಾಯ ಸಿಗೋವರೆಗೂ ನಡೀತದೆ. ಭಯ ಆಗ್ತಾ ಇದೆ. ಸಣ್ಣ ವ್ಯಾಪಾರಿಗಳಿಗೆ GST ನೋಟಿಸ್ ವಿಚಾರಕ್ಕೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಟಾಕ್ ವಾರ್ ಜೋರಾಗಿದೆ. NSUI ಸಂಘಟನೆಯ ಕಾರ್ಯಕರ್ತರು ಬಿಜೆಪಿ ಕಚೇರಿ ಎದುರು ಪ್ರತಿಭಟನೆಗೆ ಪ್ಲಾನ್ ಮಾಡಿದ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ವಿಜೇಂದ್ರ, ಹೋರಾಟದ ನೆಪದಲ್ಲಿ ಬಿಜೆಪಿ ಕಚೇರಿ ಬಳಿ ಕಾಂಗ್ರೆಸ್ನ ಪುಡಾರಿಗಳಿಂದ ದಾಂಧಲೆ ನಡೀತಾ ಇದೆ. ಈ ರೀತಿಯ ಬೆಳವಣಿಗೆ ಸರಿಯಲ್ಲ, ಇದರಿಂದ ಹಿಂದೆ ಸರಿಬೇಕು ಅಂತ ಹೇಳಿದ್ದಾರೆ. ನಾನು ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರಿಗೆ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಕಾರ್ಯಕರ್ತರಿಗೆ ಹೋರಾಟ ಮಾಡತಕ್ಕಂಥ ಚಟ ಇದ್ರೆ ಅಲ್ಲಿ ಫ್ರೀಡಂ ಪಾರ್ಕ್ ಇದೆ, ಹೈಕೋರ್ಟ್ ಆದೇಶನೂ ಮಾಡಿದೆ, ಅದಕ್ಕೆ ಫ್ರೀಡಂ ಪಾರ್ಕಲ್ಲಿ ಜಾಗನೂ ಕೂಡ ನಿಗದಿ ಆಗಿದೆ, ಅಲ್ಲೋ ಹೋರಾಟ ಮಾಡಲಿ. ಆದರೆ ಪದೇ ಪದೇ ಬಂದು ಹೋರಾಟ ಅಲ್ಲ, ಒಂದು ರೀತಿ ಗುಂಡಾವರ್ತನೆ ಮಾಡ್ತಾ ಇದ್ದಾರೆ. ಇದು ಖಂಡಿತ ಸರಿಯಲ್ಲ. ಈ ರೀತಿ ಬೆಳವಣಿಗೆಗಳು ಸರಿಯಲ್ಲ. ಇದರಿಂದ ಹಿಂಸರಿಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಒತ್ತಾಯವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ.